27ನೇ ವಾರ್ಡು ಬಿಜೆಪಿಯ ಕಾರ್ಪೊರೇಟರ್ ಆದಂತಹ ಸುನೀತಾ ಮಾಳೋದ್ಕರ್ ಅವರ ಮನೆಯಲ್ಲಿದ್ದೀವಿ. ಮೇಡಮ್, ಈಗ ಆಲ್ರೆಡಿ 3.5 ವರ್ಷಗಳ ಕಳೆದಿದ್ದಾವೆ. ಇನ್ನೊಂದು 1.5 ವರ್ಷದ ಅವಧಿ ಇದೆ ನಿಮ್ಮದು. ಇನ್ನು 1.5 ವರ್ಷದಲ್ಲಿ ಅಭಿವೃದ್ಧಿಗೆ ಯಾವೆಲ್ಲ ಬಾಕಿ ಇರುವಂಥ ಕೆಲಸಗಳು ಯಾವ್ಯಾವ ಇದಾವೆ ಮೇಡಮ್ ನಿಮ್ಮದು? ಅಭಿವೃದ್ಧಿ ಅನ್ನೋದು ಹರಿತಾ ಇರೋ ನೀರು ಥರ, ಅದು ಎಂಡ್ಲೆಸ್. ಸುನೀತಾ ಮಾಳೋದ್ಕರ್ ಅವರ ನೆನಪು ಇಟ್ಟುಕೊಳ್ಳುವಂತಹ ಕೆಲಸ, ತಮಗೆ ಖುಷಿ ಕೊಟ್ಟಂತಹ ಕೆಲಸಗಳು ಯಾವುದಾದ್ರೂ ನಿಮ್ಮ ವಾರ್ಡ್ನಲ್ಲಿ ಆಗೋದಾದ್ರೆ ಆಗಿದ್ದೇ ಆದರೆ ಯಾವುದಾಗಿದೆ ಮೇಡಮ್? ಅದು ಡೈಲಿ ಮಾರ್ಕೆಟ್ ಆಗಿತ್ತು. ಅದ್ರ ಜೊತೆಗೆ 5-6 ವಾರ್ಡಿನವರ ಒಂದು ಕನಸಾಗಿತ್ತು. ನಮಸ್ಕಾರ ವೀಕ್ಷಕರೇ, ನಾವಿದುವುದು ನವನಗರದ 27ನೇ ವಾರ್ಡು ಬಿಜೆಪಿಯ ಕಾರ್ಪೊರೇಟರ್ ಆದಂತಹ ಸುನೀತಾ ಮಾಳೋದ್ಕರ್ ಅವರ ಮನೆಯಲ್ಲಿದ್ದೀವಿ. ಬನ್ನಿ, ಜನರ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಏನಂತಂದ್ರೆ ವಾರ್ಡ್ ನಂಬರ್ 27ರಲ್ಲಿ ಅಭಿವೃದ್ಧಿ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗಿದಾವೆ ಮೇಡಮ್? ಮೊದಲಿಗೆ ಯೂನಿವರ್ಸಲ್ ನ್ಯೂಸ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ನವನಗರ ಯಾವಾಗಲೂ ಅಭಿವೃದ್ಧಿಯೊಳಗೆ ನಮ್ಮ 74 ಕ್ಷೇತ್ರದ ಒಂದು ಅತ್ಯುತ್ತಮವಾದಂತಹ ವಾರ್ಡ್ ಅಂತ ಹೇಳ್ಬೋದು. ನಮ್ಮ ಶಾಸಕರು ಅರವಿಂದ್ ಬೆಲ್ಲದ್ ಸರ್ ಅವರು ಬರ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ವಾರ್ಡು ಬಹಳ ಹೆಚ್ಚು ಓದಿರೋಂಥ, ಹೆಚ್ಚು ಪ್ರಜ್ಞಾವಂತ ನಾಗರಿಕರು ಇರುವಂಥ ಒಂದು ವಾರ್ಡು. ಈ ಒಂದು ವಾರ್ಡ್ನಲ್ಲಿ ನಮ್ಮ ಅಭಿವೃದ್ಧಿಯ ನಮ್ಮ ಜನರು ಏನು ಕೇಳಿದ್ರು, ಅವರ ಏನು ಬೇಡಿಕೆಗಳಿದ್ದು ಅವನ್ನೆಲ್ಲ ನಾವು ತಿಳಿಸುವಲ್ಲಿ ಬಹಳಷ್ಟು ನಾವು ಮುಂದುವರೆದೀವಿ. ಅವರ ಎಲ್ಲ ಆಶೋತ್ತರಗಳಿಗೆ ನಾವು ಸ್ಪಂದಿಸಿದ್ದೀವಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಫಸ್ಟು ಮ್ಯಾನಿಫೆಸ್ಟೋ ಒಳಗೆ ಒಂದು ಮಾರುಕಟ್ಟೆ, ಒಂದು ಅತ್ಯುತ್ತಮವಾದ ಸುಸಜ್ಜಿತವಾದಂತಹ ಮತ್ತು ಪ್ಲಾಸ್ಟಿಕ್ ಮುಕ್ತವಾದಂತಹ ಮಾರುಕಟ್ಟೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮ್ಯಾನಿಫೆಸ್ಟೋ ಅಲ್ಲಿ ತೊಗೊಂಡಿದ್ವಿ. ಅದ್ರ ಪ್ರಕಾರ ನಾವು ನಮ್ಮ ಮಾರುಕಟ್ಟೆಯನ್ನು, ಡೈಲಿ ಮಾರುಕಟ್ಟೆ ಇದು, ಹೀಗಾಗಿ ಈ ಒಂದು ಮಾರುಕಟ್ಟೆಯ ಅಭಿವೃದ್ಧಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ. ಈ ಮಾರುಕಟ್ಟೆಯಲ್ಲಿ ಇನ್ನೂ 300 ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೋದು. ತಮ್ಮ ಒಂದು ಜೀವನೋಪಾಯವನ್ನು ಕಂಡುಕೊಳ್ಳೋಕೆ ನಾವು ಬಹಳಷ್ಟು ಇದು ಮಾಡೀವಿ. ಈಗಾಗಲೇ 780 ಜನರು ಕೂತ್ಕೊಂಡು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತಲಿನ 5 ವಾರ್ಡಿನ ಜನರಿಗೂ ಇದು ಬಹಳ ಉಪಕಾರಿಯಾಗೈತಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೇ ನಮಗೆ ನವನಗರದಲ್ಲಿ ಅಂದರೆ ಅಮರನಗರದಿಂದ ನಂದೀಶ್ವರ ನಗರ ಅಂದ್ರೆ ನಮ್ಗೆ ಒಂದು ಸ್ಲಮ್ಮು ಬರುತ್ತೆ. ಅದ್ರದ್ದು ಅಭಿವೃದ್ಧಿ ಜೊತೆಗೆ ನೀರಿನ ಸೌಲಭ್ಯ, ಆಮೇಲೆ ಈ ಕರೆಂಟ್ ಲೈಟಿಂದ ಇರ್ಬೋದು, ಏನೇ ತೊಂದರೆ ಇದ್ದರೂ ಆವಾಗಲೇ ಅದನ್ನು ಸಾಲ್ವ್ ಮಾಡೋ ಕಡೆ ನಾವು ಹೆಜ್ಜೆನ ಇಟ್ಟೀವಿ. ಅದಕ್ಕೆ ಜನರ ಸ್ಪಂದನೆಯೂ ಭಾಳ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಜನರು ನನಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟು ಆದಷ್ಟು ನವನಗರದ ಒಂದು ಅಭಿವೃದ್ಧಿಗೆ ಕೈ ಜೋಡಿಸ್ಯಾರ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನವನಗರದ ಗುರು ಹಿರಿಯರು ನನಗೆ ಈ ಒಂದು ಕೆಲಸದೊಳಗೆ ಬಹಳ ಮಟ್ಟಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಆಲ್ರೆಡಿ 3.5 ವರ್ಷಗಳ ಕಳೆದಿದ್ದಾವೆ. ಇನ್ನೊಂದು 1.5 ವರ್ಷದ ಅವಧಿ ಇದೆ ನಿಮ್ಮದು. ಇನ್ನು 1.5 ವರ್ಷದಲ್ಲಿ ಅಭಿವೃದ್ಧಿಗೆ ಯಾವೆಲ್ಲ ಬಾಕಿ ಇರುವಂಥ ಕೆಲಸಗಳು ಯಾವ್ಯಾವ ಇದಾವೆ ಮೇಡಮ್ ನಿಮ್ಮದು? ಅಭಿವೃದ್ಧಿ ಅನ್ನೋದು ಹರಿತಾ ಇರೋ ನೀರು ಥರ, ಅದು ಎಂಡ್ಲೆಸ್. ಅಂದರೆ ನಾವು ಕೊನೆ ಇಲ್ಲದೆ ಇರುವಂಥ ಒಂದು ಏನಾದರೂ ಕೆಲಸ ಅದ ಅಂದ್ರೆ ಅದು ಅಭಿವೃದ್ಧಿ. ನಮ್ಮ ಒಂದು ಮನಿದೆ ಅಂತ ತೊಗೊಂಡ್ರು ನಮ್ಗೆ ಇವತ್ತು ಬೇಕು ಅನಿಸಿರೋದು ನಾಳೆ ಮತ್ತೆ ಹೆಂಗೆ ಹೊಸ ಪರಿಕರಗಳು ಗೊತ್ತು, ಹಂಗೆ ನಮ್ಗೆ ಬೇರೆ ಬೇರೆ ವಸ್ತುಗಳು ಬೇಕು ಅಂತ ಅನಿಸುತ್ತೆ. ಅದೇ ರೀತಿ ಒಂದು ವಾರ್ಡ್ ಅಂದಾಗ ನಮ್ಮ ಅಭಿವೃದ್ಧಿ ಅನ್ನೋದು ಯಾವಾಗಲೂ ಇನ್ನೂ ಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ತುಡಿತದೊಳಗೆ ಇರ್ತೀವಿ. ನಾವು ರೋಡ್ ಆದರೆ ಫೇವರ್ಸ್ ಆಗಬೇಕು ಅಂತಿರುತ್ತೆ. ಫೇವರ್ಸ್ ಆದರೆ ಪಕ್ಕದ ಫೇವರ್ಸ್ ಆದರೆ ಇದನ್ನು ಮಾಡಬೇಕು, ಹಂಗೆ ಪ್ರತಿಯೊಂದು. ಇವಾಗ ಆಲ್ಮೋಸ್ಟ್ ನಾವು ನಮ್ಮ ವಾಜಪೇಯಿ ಗಾರ್ಡಲ್ಲಿ 2 ಎಕರೆ ಇರೋದು, ಅದು ಅಭಿವೃದ್ಧಿಗೆ ತೊಗೊಂಡಿವಿ 20 ಲಕ್ಷದಲ್ಲಿ.
ಮತ್ತು ಎಲ್ಲ MIG ರೋಡ್ಗಳನ್ನ ನಮ್ಮ ಶಾಸಕರ ಒಂದು ಫಂಡ್ನೊಳಗೆ PWD ಇದ್ರೊಳಗೆ ರೋಡ್ಗಳನ್ನ MIG ರೋಡ್ಗಳನ್ನ ಮತ್ತು LIG ರೋಡ್ಗಳನ್ನೆಲ್ಲ ತೊಗೊಂಡಿದ್ದ ಆಗೈತಿ. ನಮ್ಗೆ ಶಾಸಕರ ಒಂದು ಅನುದಾನ ಬಹಳಷ್ಟು ನಮ್ಮ ಅಭಿವೃದ್ಧಿಗೆ, ನಮ್ಮ ವಾರ್ಡಿನ ಅಭಿವೃದ್ಧಿಗೆ ಬಹಳಷ್ಟು ಹೆಲ್ಪ್ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಏನಂತಂದ್ರೆ ಈಗ ವಾರ್ಡ್ ನಂಬರ್ 27ರಲ್ಲಿ ಜನರ ಬಹಳ ದೊಡ್ಡ ಕೂಗು ಅಂದ್ರೆ ಯಾವ ಅಭಿವೃದ್ಧಿ ಕೆಲಸದ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ, ಯಾವುದು ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೀರಿಂದೇ ಭಾಳ ನೀರು ನಮಗೆ 8 ದಿನಕ್ಕೊಮ್ಮೆ ಬರೋದ್ರ ಸಲುವಾಗಿ ಇವಾಗ ಇದು ಮಾರ್ಚ್ 31ಕ್ಕೆ ಗಡುವು ಕೊಟ್ಟಿದ್ದೀವಿ. LNT ಅವ್ರಿಗೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಯಿತು, ಮತ್ತು ಅರವಿಂದ್ ಬೆಲ್ಲದ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ DC ಮೇಡಮ್ ಆಗಿರ್ಬೋದು, ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ನಮ್ಮ ಬಲ್ಕ್ ಸಪ್ಲೈ ಅಂದರೆ ಟ್ರೀಟೆಡ್ ವಾಟರ್ ಬರುವಂಥ ಏನು ಲೈನ್ ಇತ್ತು ಅದನ್ನು ಪೂರ್ಣ ಮುಗಿಸಿದ್ದಾರೆ. ಅದು ಟೆಸ್ಟಿಂಗಲ್ಲಿ ಹಂತದಲ್ಲಿ ಐತಿ. ಅದಾಯಿತು ಅಂದರೆ ಒಂದು ಇಲೆಕ್ಟ್ರಿಕಲ್ದು ಒಂದು ಸ್ವಲ್ಪ ವರ್ಕ್ ಅದ, ಅದು ಮುಗೀತು ಅಂದರೆ ನಾವು ಬರೋ ಮಾರ್ಚ್ ಎಂಡ್ ಅಂದ್ರೆ ಏಪ್ರಿಲ್ ಮೊದಲನೇ ವಾರದೊಳಗೆ 3-4 ದಿನಕ್ಕೊಮ್ಮೆ ಕೊಡೋ ಲೆವೆಲ್ಲಿಗೆ ಬರ್ತೀವಿ ಅಂತ ಜನರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜನರದ ಒಂದು ಆಶೋತ್ತರ ಏನಂದ್ರೆ ನೀರು, ಮೂಲ ಸೌಲಭ್ಯದೊಳಗೆ ನೀರು, ಆ ನೀರೇ ನಮ್ಗೆ 8 ದಿನಕ್ಕೊಮ್ಮೆ ಇರೋದ್ರಿಂದ ಸಮಸ್ಯೆ ಆಗ್ತಿತ್ತು. ಅದು ಆಲ್ಮೋಸ್ಟ್ ಈ ಮಂತ್ ನಾವು ಅದನ್ನು ಇದು ಮಾಡ್ತೀವಿ. ಮೇಡಮ್, ಏನಂತಂದ್ರೆ ಈಗ ನಿನ್ನೆ ಮೀಟಿಂಗ್ ಆಯಿತು, GB ಮೀಟಿಂಗ್ ಆಯಿತು. ಅದರಲ್ಲಿ ನೀವು ಬಜೆಟ್ನ ಮಂಡನೆ ಮಾಡಿರೋದು 1603 ಕೋಟಿ ರೂಪಾಯಿ ನೀವು ಬಜೆಟ್ನ ಮಂಡನೆ ಮಾಡಿದ್ರಿ. ಈ ಒಂದು ಬೃಹತ್ ದೊಡ್ಡದಾದಂಥ ಬಜೆಟು. ಸೊ ಅದರಲ್ಲಿ ನಿಮ್ಮ ಒಂದು ವಾರ್ಡ್ಗೆ ಅನುದಾನ ಹರಿದು ಬರ್ಬೋದು ಅಂತೇಳಿ ನಿಮ್ದು ಏನು ನಿರೀಕ್ಷೆ ಇದಾವೆ ಮೇಡಮ್? ವಾರ್ಡ್ ಫಂಡ್ ಎಲ್ರಿಗೂ ಕೊಡೋ ಥರ ವಾರ್ಡ್ ಫಂಡ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನು ಮೇಲೆ ಈ SC TSP ಮತ್ತು 15 ಫೈನಾನ್ಸು, ಆಮೇಲೆ ಇದು ಕೆಲವು ಒಂದು ಇನ್ನೊಂದು 2-3 ಫಂಡ್ಸ್ ಅದಾವೆ, 16 ಫೈನಾನ್ಸು, ಅವೆಲ್ಲ ಬರೋ ಇದನ್ನದ ಇಚ್ಛೆ ಅದ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ 2 ವರ್ಷದಿಂದ ಬಾಕಿ ಉಳಿಸಿರುವಂಥ ಏನು ತನ್ನ ಒಂದು ಫಂಡನ್ನ ಕೊಟ್ಟಿದ್ದಾದರೆ ನಮ್ಮ ಮಹಾನಗರ ಪಾಲಿಕೆಗೆ ಅಂತ ಏನಿರುತ್ತೆ ಅದನ್ನು ಕೊಟ್ಟರೆ ಇನ್ನೂ 100% ಆಗಿ ನಾವು ಸಾಧಿಸ್ಬೋದು. ಮೇಡಮ್, ಏನಂತಂದ್ರೆ ಈಗ ರಾಜ್ಯ ಸರ್ಕಾರ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳು ಅದರಿಂದ ನಿಮ್ಮ ಅಭಿವೃದ್ಧಿಗೆ ಏನಾದರೂ ಕುಂಠಿತವಾಗ್ತಾ ಇದೆಯಾ? ಹಂಗೆ ಹೇಳೋಕ್ಕಾಗಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ನಮ್ಮದು ಸ್ಥಳೀಯ ಸಂಸ್ಥೆ. ಇವಾಗ ನಾವು ನಮ್ಮ ಸ್ಥಳೀಯ ಸಂಸ್ಥೆ ಎಲ್ಲೇ ಟ್ಯಾಕ್ಸು ಮತ್ತು ಬಂದಿರುವಂಥ ನಮ್ಮ ಸ್ವಾವಲಂಬಿಯಾಗಿ ನಾವು ಬಹಳಷ್ಟು ಕೆಲಸಗಳನ್ನ ಕೈಗೊಂಡಿದ್ದೈತಿ ನಮ್ಮ ಕಾರ್ಪೊರೇಷನಿಂದ. ಒಂದು ಹಂತಕ್ಕೆ ನಾವು ಎಲ್ಲನೂ ನೀಗಿಸಿವಿ. ಯಾಕಂದ್ರೆ ನೀವು ನೋಡ್ಬೋದು ಬೇರೆ ಸ್ಥಳೀಯ ಸಂಸ್ಥೆಗಳನ್ನ, ಬೆಳಗಾವದೊಳಗೆ ಬರೀ 40 ಲಕ್ಷ ಇದನ್ನು ಮಾಡಿದ್ರೆ, ಆದ್ರೆ ನಾವು 1.5 ಕೋಟಿ ಪ್ರತಿ ವಾರ್ಡಿಗೂ ಕೊಟ್ಟಾರ. ನಾವು ಸಾಧಿಸ್ಬೋದು. ಆದರೆ ಜನರ ನಿರೀಕ್ಷೆ ಬಹಳ ಇರುತ್ತೆ. ಜನರ ನಿರೀಕ್ಷೆಗೆ ತಕ್ಕಂಗೆ ಬರಬೇಕು ಅಂದರೆ ನಮ್ಗೆ ಇನ್ನೂ ರಾಜ್ಯ ಸರ್ಕಾರದ ಒಂದು ಸ್ವಲ್ಪ ಬಂದರೆ ಅದು ನಮಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಏನಂತಂದ್ರೆ 3.5 ವರ್ಷದಲ್ಲಿ ಸುನೀತಾ ಮಾಳೋದ್ಕರ್ ಅವರ ನೆನಪು ಇಟ್ಟುಕೊಳ್ಳುವಂತಹ ಕೆಲಸ, ತಮಗೆ ಖುಷಿ ಕೊಟ್ಟಂತಹ ಕೆಲಸಗಳು ಯಾವುದಾದ್ರೂ ನಿಮ್ಮ ವಾರ್ಡ್ನಲ್ಲಿ ಆಗೋದಾದ್ರೆ ಆಗಿದ್ದೇ ಆದರೆ ಯಾವುದಾಗಿದೆ ಮೇಡಮ್? ನನಗೆ ಖುಷಿ ಪಡುವಂಥದ್ದು ಅಂದರೆ ನಮ್ಮ ಮಾರ್ಕೆಟ್ ಅಂದರೆ 35 ವರ್ಷದಿಂದ ನೆನಗುದಿಕೆ ಇತ್ತು. ಅದು ಡೈಲಿ ಮಾರ್ಕೆಟ್ ಆಗಿತ್ತು. ಅದ್ರ ಜೊತೆಗೆ 5-6 ವಾರ್ಡಿನವರ ಒಂದು ಕನಸಾಗಿತ್ತು. ಇಲ್ಲಿ ಜನರು ಬಹಳಷ್ಟು ಜನ ಅದು ಬಿದ್ದಿದ್ರು, ಕಾಲು ಮುರ್ಕೊಂಡಿದ್ರು. ಅಲ್ಲಿ ಏನು ಒಂಥರ ಏನು ಗೂಡಂಗಡಿಗಳ ಒಂದು ಸಾಲಾಗಿತ್ತು. ಅಂದರೆ ನಮ್ಮ ಏರಿಯಾ ಎಷ್ಟೇ ಪಾಶ್ ಆಗಿ ಕಂಡ್ರು ನಮ್ಮ ಮಾರ್ಕೆಟು ಬಹಳ ದುಸ್ಥಿತಿಯೊಳಗಿತ್ತು. ಹೀಗಾಗಿ ಆಮೇಲೆ ಆ ಮಾರ್ಕೆಟ್ ಆಗಿರೋದ್ರಿಂದ ನಮ್ಮ ಕಾರ್ಪೊರೇಷನ್ಗೂ ಅದರಿಂದ ಇನ್ಕಮ್ ಜನ್ರೇಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮದು ಅರ್ಬನ್ ಅಫೇರ್ಸಲ್ಲಿ PM ಸ್ವನಿಧಿಯಲ್ಲಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ವಿಷಯ ಅಂದರೆ 2022ರಲ್ಲಿ ನಾವು ನಮ್ಮ ಮಾರ್ಕೆಟ್ ಒಂದೇ ನಾವು ಮೆನ್ಷನ್ ಆಗೈತಿ. ಅದು ನಮ್ಗೆ
ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುನಿತಾ ಮಾಳೋದ್ಕರ್ ಅವರ ಮುಂದಿನ ಯೋಜನೆಗಳೇನು, ಆಮೇಲೆ ಜನರು ಇನ್ನೊಂದು ಅವಕಾಶ ಸಿಗಬಹುದಾ ಸೇವೆ ಮಾಡಲಿಕ್ಕೆ ಸುನಿತಾ ಅವರಿಗೆ? ಜನರ ಆಶೋತ್ತರಗಳಿಗೆ ನಾನು ಯಾವಾಗಲೂ ಸ್ಪಂದಿಸಿದ್ದೀನಿ. ಅದರ ಮೇಲೆ ನನಗೆ ಇನ್ನೊಮ್ಮೆ ಜನರ ಅವಕಾಶ ಕೊಟ್ಟೇ ಕೊಡ್ತಾರೆ ಅನ್ನೋ ಬಹಳಷ್ಟು ನಂಬಿಕೆ ಇದೆ. ಅದರ ಜೊತೆಗೆ ಇನ್ನೂ ಬಹಳಷ್ಟು ಕೆಲಸಗಳು ಮಾಡಬೇಕಾಗಿದ್ದಾವು. ಅವನ್ನೆಲ್ಲ ಮಾಡಬೇಕು ಅಂತಂದರೆ ಜನರ ಸಹಕಾರ ಬೇಕು. ಇನ್ನೊಮ್ಮೆ ನನಗೆ ಜನರು ಸಹಕಾರ ಕೊಟ್ಟರೆ, ಜನರು ನನ್ನನ್ನು ಮತ್ತು ಇದು ಮಾಡಿದ್ದೆ ಆದರೆ ನಾನು ಈ ಎಲ್ಲ 82 ವಾರ್ಡ್ನೊಳಗೆ ನಮ್ಮ ನವನಗರದ ವಾರ್ಡನ್ನು ನಾನು ಮೊದಲು ಮಾಡೋರಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಡಬಹುದು. ನಿಮ್ಮ ವಾರ್ಡಿನ ಸದಸ್ಯರಿಗೆ, ನಿಮ್ಮ ವಾರ್ಡಿನ ಕಾರ್ಯವ್ಯಾಪ್ತಿ ಪ್ರದೇಶದ ಜನರಿಗೆ ಏನು ಹೇಳಲಿಕ್ಕೆ ಬರ್ತೀವಿ ನಮ್ಮ ಯೂನಿವರ್ಸಲ್ ನ್ಯೂಸ್ ವತಿಯಿಂದ? ನಮ್ಮ ಯೂನಿವರ್ಸಲ್ ನ್ಯೂಸ್ ವತಿಯಿಂದ ಏನು ಹೇಳಬೇಕು ಅಂತಂದರೆ, ಮೊದಲು ನಮ್ಮ ಯೂನಿವರ್ಸಲ್ ನ್ಯೂಸ್ನ ಎಲ್ಲರೂ ದಯವಿಟ್ಟು ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೇ ಒಂದು ಎಷ್ಟು ಸ್ವಚ್ಛತೆ ಆಗಲಿ, ಆಮೇಲೆ ಇದ್ರ ಬಗ್ಗೆ ನಮ್ಮ ಜನರ ಸ್ಪಂದಿಸಬೇಕು. ಯಾಕಂದರೆ ಜನರ ಸಹಕಾರ ಸ್ವಚ್ಛತೆ ಬಗ್ಗೆ ಏನಾದಲ್ಲ, ಈಗ ಕಸದ ವಿಲೇವಾರಿ ಆಗಿರ್ಬೋದು, ಎಲ್ಲದರ ಜನರದ್ದು ಒಂದು ಸ್ಪಂದನೆ ಬೇಕಾಗ್ತದೆ. ಯಾಕಂದರೆ ತಮ್ಮ ಮನೆ ಅಷ್ಟೇ ಸ್ವಚ್ಛ ಇಟ್ಕೊಳ್ಳೋದ್ರ ಜೊತೆಗೆ ಸುತ್ತಮುತ್ತಲಿನ ಪರಿಸರವನ್ನು ಅವರು ಸ್ವಚ್ಛವಾಗಿ ಇಟ್ಕೊಳ್ಳುವಲ್ಲೇ ತಮ್ಮ ಕಾಳಜಿಯನ್ನು ತೋರಿಸ್ಬೇಕು. ಹೀಗಾಗಿ ನಾನು ಅವರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ತಮ್ಮ ಮನೆಯನ್ನು ಹೆಂಗೆ ಸ್ವಚ್ಛವಾಗಿ ಇಟ್ಕೊಳ್ತೀರೋ ಅದೇ ರೀತಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ರಿ. ಅದನ್ನು ಆದಷ್ಟು ನನಗೆ ತಿಳಿಸ್ರಿ. ನಾನು ಆಗ ಆ ಕಸದ ವಿಲೇವಾರಿಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ರಾತ್ರಿ ಎಲ್ಲೆಂದರಲ್ಲಿ ಅಂದರೆ ನಮ್ಮ ಮನೆ ಬಿಟ್ಟು ಬೇರೆ ಕ್ರಾಸಿಗೆ ಹೋಗಿ, ಬೇರೆ ಸರ್ಕಲಿಗೆ ಹೋಗಿ ಕಸವನ್ನು ಕಟ್ಟಿ ಒಗೆಯೋದನ್ನು ಆದಷ್ಟು ಕಡಿಮೆ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಪ್ರಜ್ಞಾವಂತರದ್ರಿ. ಹೀಗಾಗಿ ಆದಷ್ಟು ನೀವು ನಮ್ಮ ವಾರ್ಡ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಲ್ಲಿ ನನಗೆ ಸಹಕಾರವನ್ನು ಕೊಡ್ರಿ. ಅದರ ಜೊತೆಗೆ ಈ ನೀರಿಂದು ಸೌಲಭ್ಯವನ್ನು ನಾನು ಮಾಡೋಕ್ಕೆ ಬಹಳಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಆಗುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಅಭಿವೃದ್ಧಿಗಳ ಜೊತೆಗೆ ನಿಮ್ಮ ಸಹಕಾರ ಇನ್ನೊಮ್ಮೆ ನನಗೆ ಬೇಕು. ನಿಮ್ಮ ಆರೈಕೆ ಮತ್ತು ನಿಮ್ಮ ಆಶೀರ್ವಾದ ಇನ್ನೊಮ್ಮೆ ಬೇಕು ಅಂತ ನಾನು ಸಮಸ್ತ ನವನಗರದ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ನಮಸ್ತೆ. ನಮಸ್ಕಾರ ಹುಬ್ಬಳ್ಳಿ, ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ಶಶಿ. ನಾವಿದು ಇವತ್ತು ಹುಬ್ಬಳ್ಳಿಯ ನವನಗರ ಪ್ರದೇಶದಲ್ಲಿ ವಾರ್ಡ್ ನಂಬರ್ 27ರಲ್ಲಿ ಇಲ್ಲಿರುವಂತಹ BJP ಕಾರ್ಪೊರೇಟರ್ ಸುನಿತಾ ಮಾಳೋದ್ಕರ್ ಅವರ ಕ್ಷೇತ್ರದಲ್ಲಿ ಬನ್ನಿ, ಅವರ ಇಲ್ಲಿರುವಂತಹ ಜನರಿಗೆ ಅವರ ಸ್ಪಂದನೆ ಎಷ್ಟರ ಮಟ್ಟಿಗೆ ಆಗಿದೆ ಹಾಗೂ ಇಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂತೇಳಿ ತಿಳಿದುಕೊಳ್ಳೋಣ. ಈ ಕೆಲಸಗಳನ್ನು ಇಲ್ಲಿವರೆಗೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಕೆಲಸಗಳು ಬಾಕಿ ಉಳಿದುಕೊಂಡಿವೆ. ಇಲ್ಲಿ ನಮ್ಮ ಕರ್ನಾಟಕ ವೃತ್ತದಲ್ಲಿ ಒಂದು ಬಸ್ ಶೆಲ್ಟರ್ ಅಂತ ಆಗಬೇಕು, ಒಂದು ಕುಡಿಯುವ ನೀರಿನ ಕುಟೀರ ಅಂತ ಆಗಬೇಕು, ಆಮೇಲೆ ನಮ್ಮೊಂದು ಸಂಘ ಇದೆ, ಜೈ ಕರ್ನಾಟಕ ಯುವಕ ಮಂಡಳ ಅಂತೇಳಿ. ಏನಿದು ಮೇನ್ ಮುಖ್ಯ ಸಮಸ್ಯೆಗಳು ಯಾವುದವ್ರಿ ಇಲ್ಲಿ? ಅದೇ ಸರ್, ಕೆಲವೊಂದಿಗೆ ನೀರಿನ ಸಮಸ್ಯೆ ಅಂತ ಇರೋದು ಸರ್. ಒಂದು ನೀರಿನ ಕುಟೀರ ಆದರೆ ಅಡ್ಡಿಲ್ಲ. ಇಲ್ಲಿ ಸುತ್ತಮುತ್ತ ಇದ್ದಂಥ ನಾಗರಿಕರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಸಮಸ್ಯೆಗಳು ಬಂದಾಗ ನಿಮ್ಮ ಕಾರ್ಪೊರೇಟರ್ ಯಾವ ರೀತಿ ಸ್ಪಂದಿಸ್ತಾರೆ? ನಿಮಗೆ ಮಾಡ್ತಾರೆ ಸರ್, ಮಾಡ್ತೇವೆ ಅಂತ ಒಳ್ಳೆಯ ಅಭಿಪ್ರಾಯ ಹೇಳ್ತಿರ್ತಾರೆ. ಕೆಲವೊಂದು ಮಾಡಿದ್ದಾರೆ. ಒಂದು ರಸ್ತೆಗಳಾಯ್ತು, ಒಂದು ಗಾರ್ಡನ್ಗಳ ಅಭಿವೃದ್ಧಿ ಆಯ್ತು, ಎಲ್ಲ ಮಾಡಿದ್ದಾರೆ ಸರ್. ಮುಂದಿನ ಅವಕಾಶ ಕೊಡ್ತೀರಿ ಅವರಿಗೆ? ಮಾಡ್ತೀವಿ ಸರ್, ಮುಂದಿನ ಅವಕಾಶ ಕೊಡ್ತೀವಿ. ನಮಸ್ಕಾರ, ನಾನು ಪ್ರಭು ರೋಣ, ಹಿರಿಯ ನಾಗರಿಕರು, ನವನಗರ ಹುಬ್ಬಳ್ಳಿ. ಈಗ 27ನೇ ವಾರ್ಡ್ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ವಾರ್ಡ್ನಲ್ಲಿ ಮಾಳೋದ್ಕರ್ ಅವರು ಬಂದ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಮನವಿಗಳೆಲ್ಲ ಸ್ಪಂದನೆ ಮಾಡ್ತಾಯಿದ್ದಾರೆ. ಫೋನ್ ಮಾಡಿದ ಸಾಕು ತಕ್ಷಣ ನಮ್ಮ ಮನೆ ಮುಂದೆ ಬಂದು ಏನು ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾದ ಕಾರ್ಪೊರೇಟರ್ ನಮಗೆ ಸಿಕ್ಕಿದ್ದು ಭಾಳ ಸೌಭಾಗ್ಯ. ಮತ್ತು ಈಗ ಕೆಲಸ ಅಂತಂದಪ್ಪ ಅಂದರೆ, ಈಗ ಮೊನ್ನೆ ಇದು ಕಟಾರದ ರೋಡ್ ಹೊಡೆದ ತಕ್ಷಣ ಅವ್ರಿಗೆ ಹೇಳಿದ್ರು ಕೂಡ ಒಂದು 8-10 ದಿವಸದಲ್ಲಿ ಅದನ್ನು ಕರೆದು ಅದನ್ನು ಟೆಂಡರ್ ಮಾಡಿಸಿ ರಿಪೇರಿ ಮಾಡಿಸಿದ್ರು. ಈ ಕರ್ನಾಟಕ ಸರ್ಕಲ್ ಏನಾಗಿದೆಯಲ್ಲ, ಭಾಳ ಸುಂದರವಾದ ಒಂದು ರಸ್ತೆ ಆಗಿದೆ. ಈಗ ಅಮರ್ಗೋಳದಿಂದ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಿಂದ ಎಲ್ಲ ಲಾರಿಗಳು ಬರ್ತಾಯಿದ್ದಾವೆ. ಅದರಿಂದ ಈ ರೋಡು ಕೂಡ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇವ್ರು ಬಂದ ಮೇಲೆ ಭಾಳ ಅಭಿವೃದ್ಧಿ ಮಾಡಿದ್ದಾರೆ.
ಮತ್ತು ನೀರಿನ ಸಮಸ್ಯೆ ಏನಿದೆಯಲ್ಲ 24/7 ಆಗಬೇಕಿನ್ನು ನಮ್ಮಲ್ಲಿನ್ನೂ ಆಗಿಲ್ಲ. ನಮ್ಮ ವಾರ್ಡ್ ಒಳಗೆ ನಮ್ಮ ಕಾರ್ಪೊರೇಟ್ರ್ ನಾವು ಫೋನ್ ಹಚ್ಚಿದ ತಕ್ಷಣ ನಮಗೆ ಸ್ಪಂದಿಸ್ತಾರೆ ರೀ. ಗೌರ್ಮೆಂಟ್ ಫೆಸಿಲಿಟಿ ಬಗ್ಗೆ ನಮಗೆ ಮಾಹಿತಿ ಹೇಳ್ಯಾರ. ಸ್ತ್ರೀ ಶಕ್ತಿ ಸಂಘ ಅದು ಮಾಡಿಸ್ಕೊಟ್ಟಾರೆ ನಮಗೆ. ಅದರಿಂದ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಸ್ವಾವಲಂಬನೆಯಾಗಿ ಜೀವನ ಮಾಡೋಕೆ ಅನುಕೂಲ ಆಗೈತಿ. ಆಮ್ಯಾಗ ನಮಗೆ ಫ್ರೀ ರಾಟಿನೂ ವ್ಯವಸ್ಥೆ ಮಾಡಿಸ್ಯಾರ. ಹೀಗಾಗಿ ನಮಗೆ ಅನುಕೂಲ ಆಗೈತೆ ರೀ ಮೇಡಮ್, ಅವ್ರು ಮಾಡಿಕೊಟ್ಟಾರೆ ರೀ ನಮಗೆ. ಮತ್ತು ಏನು ಈ ಕಡೆ ಸ್ವಲ್ಪ ಜನ ಹೇಳ್ತಾರೆ ಏನು ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ, ಸ್ಪಂದಿಸೋದಿಲ್ಲ ಅಂತ ಹೇಳ್ತಾರೆ. ಸರ್ ಸ್ಪಂದಿಸ್ತಾರೆ ರೀ ಸರ್. ಈಗ 25 ವರ್ಷದ ಹಿಂದಿನ ಕೆಲಸ ಈಗೂ ಆಗಂತಂದ್ರೆ ಹೆಂಗೆ ಆಕೈತೆ ರೀ ಸರ್? ನಡ್ಸ್ಯಾರ ಅವರು ಎಲ್ಲ ಲೈನಿಗೂ ಲೈನಿಂದ ಹೆಸರಿಗೆ ಮಾಡ್ಸ್ಯಾರ ರೀ, ರೋಡ್ ಆಗ್ಯಾವ್ರಿ, ಎಲ್ಲ ನಮಗೆ ಸ್ಪಂದಿಸ್ತಾರೆ ರೀ ಸರ್. ಮತ್ತು ನೀವು ನಿಮ್ಮ ವಾರ್ಡ್ ಏನು ಕಾರ್ಪೊರೇಟರ್ ಇದ್ದಾರಲ್ಲ ಅವ್ರು ಮಾಡಿರೋ ಕೆಲಸದ ಬಗ್ಗೆ ಎಷ್ಟು ತೃಪ್ತಿಯಾಗಿದ್ದೀರಿ ನೀವು? ಸರ್ ನಾವು 100ಕ್ಕೆ 99% ಅಷ್ಟು ತೃಪ್ತಿ ಅದೇವ್ ರೀ ಸರ್. ಆದ್ರೆ ಭಾಳ ಹಳೆಯ ಕೆಲಸ ಮತ್ತು ಅವ್ರಿಗೆ ಮಾಡ್ಬೇಕಂದ್ರೂ ಮೇಲಿನ ಕಡೆಯಿಂದ ಎಲ್ಲ ಪ್ರೆಷರ್ ಇರ್ತೈತಲ್ಲ ರೀ. 100ಕ್ಕೆ 99% ಅವ್ರು ಕೆಲಸ ಮಾಡ್ಯಾರ ರೀ ಸರ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕೈಪಲ್ಯ ಮಾರುಕಟ್ಟೆ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣ ಇತ್ತು ನಮ್ಮದು ಕೈಪಲ್ಯ ಮಾರುಕಟ್ಟೆ. ಅದನ್ನು ಅದು ಅಚ್ಚುಕಟ್ಟವಾಗಿ ಇದ್ದಿದ್ದಿಲ್ಲ. ಇವತ್ತಿನ ದಿವಸ ಆ ಕೈಪಲ್ಯ ಮಾರುಕಟ್ಟೆಯನ್ನು ಅಚ್ಚುಕಟ್ಟವಾಗಿ ನಿರ್ಮಾಣ ಮಾಡಿ ಎಲ್ಲರಿಗೂ ಬಡಬಗ್ಗರಿಗೆ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಾರೆ. ಅದು ಒಂದು ದೊಡ್ಡ ಸಾಧನೆ ಅವ್ರದ್ದು ಈ ಭಾಗದಲ್ಲಿ. ಯಾರೋ ಎಷ್ಟೋ ಮಂದಿ ಬಂದಿದ್ದು ಕಳೆದ ಒಂದು 30 ವರ್ಷದಿಂದ ಆದರೂ ಆ ಕೈಪಲ್ಯ ಮಾರ್ಕೆಟ್ ಹೆಂಗಿತ್ತು ಅಂದರೆ ನವನಗರ ಒಂದು ಸುಂದರ ನಗರ ಇತ್ತು. ಅದು ಕೈಪಲ್ಯ ಮಾರ್ಕೆಟ್ ನೋಡಿದರೆ ಅದು ಒಂದು ನಮೂನಿ ಹಾಳ ಕೊಂಪೆ ಆದಂಗೆ ಆಗಿತ್ತು. ಇಡೀ ನವನಗರಕ್ಕೆ ಅದು ಒಂದು ಕೆಟ್ಟ ಹೆಸರು ಬಂದಂಗೆ ಆಗಿತ್ತು. ಅದನ್ನು ಇವತ್ತು ಸುಧಾರಣೆ ಮಾಡಿ ಜಗಜ್ಯೋತಿ ಬಸವೇಶ್ವರ ಹೆಸರಿಟ್ಟು ಕೈಪಲ್ಯ ಮಾರ್ಕೆಟ್ ಅಂತೇಳಿ ನಿರ್ಮಾಣ ಮಾಡ್ಯಾರ. ಅದು ಒಂದು ದೊಡ್ಡ ಸಾಧನೆ. ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳು ಇನ್ನೂ ನಡೆದಾವೆ. ಅದರ LNTಯಿಂದ ಏನು ವಾಟರ್ ಸಪ್ಲೈ ಏನು LNT ಕೊಟ್ಟರೆ ಅದೇನು ಆಗೈತೆ ಅಂತಂದ್ರೆ ಈ ಭಾಗದ ಜನಕ್ಕೆ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಿದ್ದಾರೆ. LNT ರಾಜ್ಯ ಸರ್ಕಾರ ಮಾಡಿರ್ಬೋದು, ಅದು ಸ್ಥಳೀಯ ಮಹಾನಗರ ಪಾಲಿಕೆಯಿಂದನೂ ಅನುಮತಿ ಪಡೆದೇ ಅದನ್ನು LNT ಕಂಪ್ನಿ ಇಲ್ಲಿ ತೊಗೊಂಬಂದಾರೆ. LNT ಕಂಪ್ನಿ ತರುವ ಪೂರ್ವದಲ್ಲಿ ಅವ್ರು ವಿಚಾರ ಮಾಡಬೇಕಿತ್ತು, ಜನ ಅವ್ರಿಗೆ ಅವಕಾಶ ಕೊಡ್ತಾರೋ ಇಲ್ಲ ಅಂತ. ಅವರು ಏಕಾಏಕಿ ಅದನ್ನು ತೊಗೊಂಬಂದು ಇಟ್ಟು ಈಗ ಜನರಿಗೆ ತೊಂದರೆ ಕೊಡತ್ತಾರೆ. ನೀರಿಂದ ಇವತ್ತಾದರೂ ತೊಂದರೆ ಐತಿ. ಇವತ್ತಿಗೂ 8 ದಿವಸಕ್ಕೆ 10 ದಿವಸಕ್ಕೆ ನೀರು ಐತಿ. ನಿಮ್ಮ ಮಲಪ್ರಭಾದಲ್ಲಿ ಸಿಕ್ಕಾಪಟ್ಟಿ ನೀರು ಐತಿ. ಆದರೆ ಇವತ್ತಿಗೂ 10 ದಿವಸಕ್ಕೆ ನೀರು ಕುಡಿಯೋಂಥ ಪರಿಸ್ಥಿತಿ ನಮ್ಮ ಭಾಗದಾಗ ಆಗೈತಿ. ಈಗ ಅದಕ್ಕೆ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರು ಆ ಓವರ್ ಹೆಡ್ ಟ್ಯಾಂಕ್ ಇದು ಸ್ಟಾರ್ಟ್ ಮಾಡ್ತಾ ಇಲ್ಲ ಅವರು. ಯಾಕಂದ್ರೆ ಅದು ಅಮೀನ್ ಬಾವಿಯಿಂದ ಪೈಪ್ಲೈನ್ ಬರಬೇಕಾಗಿತ್ತು. ಅಲ್ಲಿ ರೈತರು ಅಡೆತಡೆ ಮಾಡಿ ನಿಂತಾರೆ, ನಮ್ಮ ಹೊಲ್ದಾಗ ಪೈಪ್ ಹಾಕ್ಬೇಡ್ರಿ ಅಂತೇಳಿ. ಇವನ್ನೆಲ್ಲ ಸರ್ಕಾರ ಮೊದಲೇ ಯೋಚನೆ ಮಾಡಿ ಅದನ್ನು ತೊಗೊಂಬರ್ಬೇಕಿತ್ತು. ಅದನ್ನು ಇಲ್ಲಿ ಈ ಜನಕ್ಕೆ ಉಪಯೋಗಕ್ಕೆ ಕೊಡ್ಬೇಕಿತ್ತು. ಅದು ಯೋಚನೆ ಮಾಡಲಾರ್ದ ತೊಗೊಂಬಂದು ಈಗ ಅರ್ಧಕ್ಕೆ ನಿಂದಿರಿಸಿ ಜನರಿಗೆ ಇದ್ದ ಹಳೆ ಸಪ್ಲೈ ನೀರನ್ನು ಕಟ್ ಮಾಡಿ ಇವತ್ತಿನ ದಿವಸ LNT ಮೇಲೆ ಹಾಕ್ಕೊಂತ ಹೊಂಟಾರೆ. LNT ಅವರು ನಮ್ಮ ಕಡೆ ನೀರು ಸಪ್ಲೈ ಆಗಂಗಿಲ್ಲ ಅಂತಂದು ಹೇಳ್ತಾರೆ. ಅಂಥ ಕಂಪ್ನಿಗೆ ಎದಕ್ಕೆ ಕೊಡ್ಬೇಕು ಇವರೆಲ್ಲ? ಮತ್ತು ಒಳಚರಂಡಿ ವ್ಯವಸ್ಥೆನೂ ಭಾಳ ಕಾಂಪ್ಲಿಕೇಟೆಡ್ ಐತಿ ಇಲ್ಲಿ EWS ಮತ್ತು LIG ಒಳಗೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಂತ ಹೇಳಿ ನಾನು ಕಾರ್ಪೊರೇಟ್ರಿಗೆ ಮತ್ತು ಸಂಬಂಧಪಟ್ಟವರಿಗೆ ಮನವಿ ಮಾಡ್ತೀನಿ. ಮತ್ತು ಇಲ್ಲಿ ನವನಗರದಲ್ಲಿ ಒಂದು ಕ್ರೀಡಾ ಮೈದಾನ ಇಲ್ಲ, ಗ್ರೌಂಡ್ ಸಹ ನಮ್ಗೆ ಅಲ್ಲಿ ಕಾರ್ಪೊರೇಷನ್ದವ್ರದ್ದು ಒಂದು ಗ್ರೌಂಡ್ ಐತೆ ಅಂತಾರೆ, ಬಜರಂಗಿ ಮೈದಾನ ಅಂತೆ. ಬಟ್ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಅಲ್ಲಿ ಆಡಕ್ಕೆ ಹೋದರೆ ಚೆಂಬರ್ ನೀರೆಲ್ಲ ಗ್ರೌಂಡ್ ಒಳಗೆ ಬರ್ತದೆ, ಮಕ್ಕಳಿಗೆ ಭಾಳ ತೊಂದರೆ ಆಕೈತಿ. ಇವನ್ನೆಲ್ಲ ಒಂದು ಸ್ವಲ್ಪ ಲಕ್ಷ್ಯ ವಹಿಸಿ ಮಾಡಿದರೆ ಇನ್ನೂ ಸಹ ಸುಂದರ ನಗರ ಆಕೈತೆ ಅಂತ ನಾ ಇಲ್ಲಿ ಹೇಳ್ಬೋದು. ಮತ್ತು ಕಾರ್ಪೊರೇಷನ್ದಲ್ಲಿನೂ ಈಗ ನಮ್ಮ ಇಂಜಿನಿಯರ್ ಆಗಿದ್ದರಿಂದ ಬಿಲ್ಡಿಂಗ್ ಪರ್ಮಿಷನ್ ಮತ್ತು CC ಯಾವುದೂ ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಅದು ಇದು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಈ ಸೊತ್ತನ್ನು ಸಹ ಸರಿಯಾಗಿ ಕೊಡ್ತಾ ಇಲ್ಲ. ಅದ್ರ ಬಗ್ಗೆನೂ ಸಹ ಸಂಬಂಧಪಟ್ಟವರು ಲಕ್ಷ್ಯ ವಹಿಸಿ ಅದನ್ನು ಕ್ಲಿಯರ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಬೋದು. ಕಾರ್ಪೊರೇಟರ್ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಕೆಲಸ ಇದು ಸ್ಪಂದಿಸ್ತಾರಾ ಅಂದರೆ ಕಾರ್ಪೊರೇಟ್ರ್ ಒಳ್ಳೆಯವರು ಅದಾರ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಒಬ್ಬರಿಗೆ ಇದು ಆಗೋದಿಲ್ಲ. ಯಾಕಂದರೆ ನವನಗರ ಭಾಳ ದೊಡ್ಡ ಏರಿಯಾ. ಇದಕ್ಕೆ 2 ಕಾರ್ಪೊರೇಟರ್ ಬರ್ತಾರೆ, ಅಮರಗೋಳದವರು ಒಬ್ಬರು ಬರ್ತಾರೆ. ಅದು ಎಲ್ಲರೂ ಕೂಡಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದರೆ ಇನ್ನೂ ಅಭಿವೃದ್ಧಿ ಆಗ್ಬೋದು. ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಈಗ ಕೈಪಲ್ಯ ಮಾರ್ಕೆಟ್ ಅನ್ಬೋದು ಮತ್ತು ಕಾಂಕ್ರೀಟ್ ರೋಡ್ಸು ಸಹ ಆಗಿದ್ದಾವೆ. ಆದರೆ ಕೈಪಲ್ಯ ಮಾರ್ಕೆಟ್ ಆದರೂ ಸದ್ಯಕ್ಕೆ ಅಲ್ಲಿ ಅದ್ರದ್ದು ಸರಿಯಾದ ಒಂದು ಮೇಂಟೆನೆನ್ಸ್ ಇಲ್ಲ. ಈಗ ನೋಡಿದ್ರೆ ನಾವು ರೋಡ್ ಮ್ಯಾಗೆ ಅಡ್ಡಾಡೋದು ಸದ್ಯಕ್ಕೆ ಕಷ್ಟ ಆಗೈತಿ. ಒಳ್ಳೆ ಸುಸಜ್ಜಿತ ಮಾರ್ಕೆಟ್ ಇದ್ದರೂ ಸಹ ಇಲ್ಲಿ ಮಾರ್ಕೆಟ್ ರೋಡ್ ಒಳಗೆಲ್ಲ ಮಟೀರಿಯಲ್ ಹಚ್ಚಿರ್ತಾರೆ, ಅಡ್ಡಾಡೋಕ್ಕೂ ಸಹ ಕಷ್ಟ ಆಕೈತಿ. ಅದ್ರ ಬಗ್ಗೆನೂ ಸಹ ಕಾರ್ಪೊರೇಷನ್ದವರು ಲಕ್ಷ್ಯ ವಹಿಸಿ ಅದನ್ನು ಸುಸಜ್ಜಿತವಾಗಿ ನಡೆಸುವಂಗೆ ನೋಡ್ಕೋಬೇಕಂತ ಕೇಳ್ಬೋದು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಧು ಚಿಕ್ಕಮಠ ಅಂತ, 27ನೇ ವಾರ್ಡ್ನೇನ ನಿವಾಸಿಗಳು ಸರ್. ಈಗ 27 ವಾರ್ಡ್ ಅಂದರೆ ನಮ್ಮದು 26, 27, ಈಗ 28 ಬರ್ತೈತಿ. ಮುಖ್ಯ ನಮ್ದು 27 ಬರ್ತೈತಿ. ಇದಕ್ಕೆ ಸಂಬಂಧಪಟ್ಟ ನಮ್ಮ ಕಾರ್ಪೊರೇಟರ್ ಅವರು ಏನೋ ನಮ್ಗೆ ಅಷ್ಟು ಕೆಲಸ ಮಾಡ್ತಿದ್ದಾರೆ, ನಾವೇನು ಇಲ್ಲ ಅಂತ ಇಲ್ಲ. ಆದರೆ ಮುಖ್ಯವಾಗಿ ಇಲ್ಲೇ ನಮ್ಮ ನವನಗರದ ಏನು ವಿಷಯ ಅಂದರೆ ಇದಕ್ಕೆ
ಬಿಹಾಂಡ್ ಬೆಂಗಳೂರು ಅಂತ ಒಂದು ಏನೋ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಬೆಂಗಳೂರು ನೆಕ್ಸ್ಟ್ IT ಪಾರ್ಕ್ ಬೆಳಿಬೇಕಂತ ಏನೋ ಮಾಡಿದರು. ಇಲ್ಲಿ ನಮ್ಮದು 27 ವಾರ್ಡಿಗೆ ಹತ್ತಿ ಒಂದು IT ಪಾರ್ಕ್ ಮಾಡಿದ್ದಾರೆ ಸರ್. ಯಾವಾಗ 2007 ಇವರು ಯಾರು ಮಾಡಿದರು, BJP ಅವರು ಮಾಡಿದರು. ಒಂದು ಏನಿಲ್ಲ ಅಂದ್ರೆ ಒಂದು 12ರಿಂದ 15 ಎಕರೆಯಲ್ಲಿ ಮಾಡಿದ್ದಾರೆ ರೀ. ಆದರೆ ಇಲ್ಲಿವರೆಗೂ ನಮ್ಗೆ ತಿಳಿದ ಪ್ರಕಾರ ಒಂದು 8ರಿಂದ 10 ಕಂಪ್ನಿಗೆ ಅಲಾಟ್ ಮಾಡಿದ್ದಾರೆ ಒಂದೊಂದು ಎಕರೆ ಅಂತ. ಇಲ್ಲಿವರೆಗೂ ಭಾಳ ಒಂದು 3-4 ಕಂಪ್ನಿ ಅಷ್ಟೇ ಬಂದಿದ್ದಾರೆ. ಉಳಿದಿದ್ದು ಅವರು ಎಲ್ಲ ಕಮ್ಮಿ ದರದಲ್ಲಿ ಚಲೋ ಜಾಗ ಹಿಡ್ಕೊಂಡು ಸ್ವಾಹ ಮಾಡ್ಕೊಂಡು ಕುಂತ್ಬಿಟ್ಟಿದ್ದಾರೆ. ಹಿಂಗೆ ಅಂದ ತಕ್ಷಣ ನಮ್ಮ ಉತ್ತರ ಕರ್ನಾಟಕದ IT BT ಯಾವಾಗ ಬೆಳಿಬೇಕು ರೀ? ಹಿಂಗೆ ಸಮಸ್ಯೆ ಆದರೆ ಬಿಹಾಂಡ್ ಬೆಂಗಳೂರು ಅನ್ನೋದಕ್ಕೆ ಏನು ಒಂದು ಅರ್ಥ ಬರಬೇಕಲ್ಲ. ಅಲ್ಲಿ ನೋಡಿದರೆ ರಾತ್ರಿ ಆದ ತಕ್ಷಣ ಈ ನವನಗರದ ಏನು ಕಸ ಎಲ್ಲ ಅಲ್ಲೇ ಬಂದು ಹಾಕ್ತಾರೆ. ಕಸ ಆಯಿತು, ಎಗ್ ರೈಸು, ಅದು ಕಾಯಿಪಲ್ಯ, ಎಳ್ನೀರು ಎಲ್ಲ ಅದೇ ಒಂಥರ ಕಸ ಡಂಪಿಂಗ್ ಯಾರ್ಡ್ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಆದರೆ ಅಲ್ಲಿ ಏನು ನಡಿಬೇಕೋ ಎಲ್ಲ ನಡೀತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಆದರೆ ಅಲ್ಲಿ ಆಜುಬಾಜು ನಾಗರಿಕರೇ ಬಂದು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ಬೋದು ಸರ್. ಈಗ ನೈಟ್ ಆದ ತಕ್ಷಣ ಅದ್ರ ಸ್ಟ್ರೀಟ್ ಲೈಟ್ ಇದೆ ರೀ. ಈಗ ನಾವೇ ಅದನ್ನು ಕಂಪ್ಲೇಂಟ್ ಮಾಡಿ ರಿಪೇರಿ ಮಾಡಿಸೋದಾಗಿದೆ ರೀ IT ಪಾರ್ಕ್. ಒಮ್ಮೆ ಕರೆಂಟ್ ಹೋತಂದ್ರೆ ವಾರ 15 ದಿವಸ ಬರೋಂಗಿಲ್ಲ. ಮತ್ತು ನಿಮ್ಮ ವಾರ್ಡಿನ ಮೆಂಬರಿಗೆ ಅಲ್ಲ, ನಾವು ಹೇಳಿದೆವು ಸರ್. ಮೇಲಿನ ಮೇಲೆ ಕಂಪ್ಲೇಂಟು ಮಾಡ್ತಿರ್ತೀವಿ, ಅವರು ಫಾಲೋಅಪ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೋ ಈಗ ನಾವು ಏನಾರು ಕಂಪ್ಲೇಂಟ್ ಮಾಡಿದ್ರೆ ಆರ್ಯಭಟ್ಟ ಟೆಕ್ ಪಾರ್ಕ್ ಅಂದ್ರೆ ಎಲ್ರಿ ಬೆಂಗಳೂರದಾಗ ಐತೆ ಅಂತ ನಮಗೆ ಕೇಳ್ತಾರೆ ಅವರು. ಅಷ್ಟು ಅದ್ರ ಬಗ್ಗೆ ಬೇಜವಾಬ್ದಾರಿ ಇದೆ. ಏನಿಲ್ಲ ಅಂದ್ರೆ ಒಂದು 14-15 ಕಂಪ್ನಿಗೆ ಒಂದೊಂದು ಎಕರೆ ಕೊಟ್ಟಿದ್ದಾರೆ. ಅಷ್ಟು ಕಮ್ಮಿ ರೇಟ್ ಒಳಗೆ. ಯಾವಾಗ 2007 ಯಾರು ಕೊಟ್ಟವರು? ಇವರೇ BJP ಅವರೇ ಕೊಟ್ಟಿದ್ದರು. ಇಷ್ಟೆಲ್ಲ ಏನೋ ಅದೊಂದು 14 ಕಂಪ್ನಿ ಒಳಗೆ ಒಂದು 8-10 ಕಂಪ್ನಿ ಬಂದರೂ ಎಷ್ಟೋ ಒಂದು ಬೆಳವಣಿಗೆ ಆಗುತ್ತೆ. ಅದು ಒಂದೊಂದು ಎಕರೆ ಜಾಗ. ಈಗ ಮೊನ್ನೆ ಒಂದು ಪೇಪರಲ್ಲಿ ನೋಡಿದ್ದೀರಿ ನಮ್ಮದು IT ಪಾರ್ಕ್ ಹುಬ್ಬಳ್ಳಿಯಲ್ಲಿ, ಅದರ ಅಸ್ತಿವ್ಯವಸ್ಥೆ ಎಷ್ಟಿದೆ. ಅದ್ರ ಬದಲು ಇಲ್ಲೊಂದು IT ಪಾರ್ಕ್ ಮಾಡಿದರೆ ಒಂದು ಸ್ಟಾರ್ಟಪ್ ಕಂಪ್ನಿಗಳಿಗೆ ಎಷ್ಟೋ ಅನುಕೂಲ ಆಗುತ್ತೆ ರೀ. ಪಾಪ ಎಷ್ಟೋ ಸ್ಟಾರ್ಟಪ್ ಕಂಪ್ನಿಗಳು ಬಂದು ಇಲ್ಲಿ ಅವ್ರ ಓನರ್ ಎಲ್ಲ ನೋಡ್ತಿರ್ತಾರೆ. ನಮಗೂ ಸ್ವಲ್ಪ ಸಣ್ಣ ಜಾಗ ಕೊಟ್ಟಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತಲ್ಲಪ್ಪ ಇಲ್ಲ. ಕೊನೆಗೊಂದಲ್ಲೇ ಈಗ ಮೊನ್ನೆ ನೋಡಿರಿ ಲಾ ಯೂನಿವರ್ಸಿಟಿ ಅವ್ರಿಗೆ ಇವರು ಕಾರ್ಪೊರೇಷನ್ದವರು 30-35 ಗುಂಟೆ ಜಾಗ ಕೊಟ್ಟಿದ್ದಾರೆ ಅವರಿಗೆ. ಯಾಕೆ ಅದೇ ಜಾಗದಾಗ ಒಂದು IT ಪಾರ್ಕ್ ಮಾಡ್ಬೋದಿತ್ತಲ್ಲ, ಸ್ಟಾರ್ಟಪ್ ಕಂಪ್ನಿಗಳು ಕೊಡ್ಬೋದಿತ್ತಲ್ಲ. ಅಂದರೆ ಅವ್ರು ಏನು ಬಿಹಾಂಡ್ ಬೆಂಗಳೂರು ಅಂತ ಮತ್ತು ನಮ್ಮ ಹುಬ್ಳಿ ಧಾರವಾಡ ಬೆಳೆದಿದೆ ಅವಾಗ. ಹಿಂಗಾದರೆ ಅವ್ರಿಗೆ ನೋಡಿದ್ರೆ ಸಾಕಷ್ಟು ಜಾಗ ಐತೆ ರೀ. ಲಾ ಯೂನಿವರ್ಸಿಟಿಗೆ 62-70 ಎಕರೆ ಜಾಗ ಐತಿ ಅಲ್ಲೆಲ್ಲೇ. ಮತ್ತು ಇವ್ರಿಗೊಂದು 35 ಗುಂಟೆ ಇವ್ರ ಕಡೆಯಿಂದ ತೊಗೊಂಡಿದ್ದಾರೆ. ನಾವೊಮ್ಮೆ 35 ಗುಂಟೆ ಫೋನಿನ ಕಾರ್ಯಕ್ರಮ ಮೇರೋದಾಗ ಕೇಳಿದ್ವಿ ನಾವು ಇದನ್ನು ವಿಷಯ. ಸರ್ ಹಿಂಗೆ IT ಪಾರ್ಕ್ ಭಾಳ ಸಮಸ್ಯೆ ಆಗಿದೆ ರೀ, ಯಾವ ಕಂಪ್ನಿ ಬರ್ತಾ ಇಲ್ಲ. ಕೊನೆ ನಮಗೆಲ್ಲ ರೀತಿಯೂ ಮಾಹಿತಿ ಅಂತೂ ಹೇಳ್ತಾರೆ ಅವರು. ಯಾಕಂದರೆ ಪ್ರತಿಯೊಂದು ನಾವಾಗೆ ನಮ್ಗೆ ಗೊತ್ತಿಲ್ಲಿದ್ದು ನಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಸೌಲಭ್ಯ ಇದೆ. ಈಗ ನಮ್ದು ಆ್ಯಕ್ಚುಲಿ ನಮ್ಮ ಪಾರ್ಲರ್ ಇದೆ ರೀ. ಅದ್ರ ಬಗ್ಗೆ ಏನೇ ಒಂದು ಸರ್ಕಾರದಿಂದ ನಮ್ಗೆ ಏನೋ ಒಂದು ಅದರಿಂದ ಇದು ಬಂದರೂ ನಮ್ಗೆ ಅದು ಕಾಲ್ ಮಾಡಿ ಅದು ಈ ಥರ ಒಂದು ಬಂದು ಅಪ್ಲಿಕೇಶನ್ ಹಾಕಿರಿ, ಅದ್ರ ಬಗ್ಗೆ ನೀವು ಲಾಭ ತೊಗೊಳ್ರಿ ಅಂತಲೂ ನಮ್ಮ ಪ್ರತಿ ಸಲ ಫೋನ್ ಹಚ್ಚಿ ಹೇಳ್ತಾರೆ. ಮತ್ತು ಪ್ರತಿಯೊಂದು ಏನಿದ್ರು ನಮ್ಗೆ ಅವರು ನಮ್ಗೆ ಬಿಟ್ಟು ಮಾಡೋದಂತ ಏನಿಲ್ಲ. ಅವರು ಉದ್ದತ್ತಾಗ ನಮಗೆಲ್ಲ ಕಾಲ್ ಮಾಡಿ ಈ ಥರ ಮಾಡೋಣ ಬನ್ನಿ ಎಲ್ಲರೂ ಹೆಣ್ಮಕ್ಳು ಸೇರಿ ಇದು ಮಾಡೋಣ ಅಂತ ಎಲ್ಲರೂ ನಮ್ಗೆ ಮಾಹಿತಿ ಕೊಟ್ಟು ನಮ್ಗೆ ಏನು ಅನಿಸ್ತಲ್ಲ ಅದು ನಮ್ಮ ಹೇಳೇ ಮಾಡ್ತಾರೆ. ಮುಂಬರುವ ಚುನಾವಣೆ ಒಳಗೆ ಸುನೀತಾ ಮಾಳೋದ್ಕರ್ ಅವರ ಜೊತೆ ನೀವೆಲ್ಲ ನಿಲ್ತೀರಿ? ಖಂಡಿತವಾಗೂ ನಿಲ್ತೀವಿ. ಅವ್ರಿಗೆ ಅವಕಾಶ ಕೊಡಲಿಕ್ಕೆ ಹೇಳ್ತೀರಿ? ಹೌದು, ಖಂಡಿತವಾಗೂ ನಾವು ಅವ್ರ ಜೊತೆ ನಿಲ್ತೇವೆ. ಯಾಕಂದರೆ ನಮ್ಗೆ ಫಸ್ಟ್ ಟೈಮ್ ನನಗೆ ಅನ್ಸಿದ ಪ್ರಕಾರ ನಮ್ಮದೆಲ್ಲ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅವರೇ ಕಾರಣ ಅಂದ್ಕೊಳ್ತೇನೆ. ಯಾಕಂದ್ರೆ ನಾನು 23 ಇಯರ್ಸ್ ಆಗಿ ನಾವು ಬಂದು ಮ್ಯಾರೇಜ್ ಆಗಿ ಬಂದೆ. ನಮ್ಗೆ ತುಂಬ ಹೆಮ್ಮೆ ಇದೆ ನಮ್ಮ ಕಾರ್ಪೊರೇಟ್. ಹಾಂ, ನಮ್ಮ ಹೆಸರು ಹಿರಣ್ಣ ಲಿಂಬಿಕೆ ಅಂತೇಳಿ. ನವನಗರದಲ್ಲಿ ಈಗ ಇದು ಕರ್ನಾಟಕ ಸರ್ಕಲಲ್ಲಿ ಬಸ್ ಸ್ಟ್ಯಾಂಡ್ರ್ ಇಲ್ಲ. ಬಸ್ ಸ್ಟ್ಯಾಂಡ್ರ್ ಇಲ್ಲದಕ್ಕೆ ಆಮೇಲೆ ಬಿಡಾಡಿ ದನ ಎಲ್ಲ ಏನಾಗ್ತಾಯಿದ್ರು ರೋಡ್ನಲ್ಲೇ ಕುಂದಿರ್ತಾಯಿದ್ರು. ರೋಡ್ನಲ್ಲಿ ಕುಂದಿರ್ತಾಯಿಂದ ಟ್ರಾಫಿಕ್ ಜಾಮು 7ರಿಂದ 9 ಗಂಟೆ ಗಂಟೆ ಫುಲ್ ಜಾಮ್ ಆಗುತ್ತೆ ನವನಗರದಲ್ಲಿ ಮೇನ್ ರೋಡ್ನಲ್ಲಿ. ಆಮೇಲೆ ಅದಕ್ಕೆ ಯಾರು ಸಂಬಂಧಪಟ್ಟವ್ರು ಏನಾದಾರ ಯಾರು ಅದನ್ನು ನೋಡ್ತಾ ಇಲ್ಲ. ಬೇಕಾದಾಗ ಕರ್ಕೊಂಡು ಹೋಗ್ತಾರೆ, ಬೇಡ ಅಂದ್ರೆ ಮತ್ತೆ ತಂದು ಇಲ್ಲೇ ಬಿಡ್ತಾರೆ. ಅದನ್ನು ನೀವು ಎಲ್ಲರಿಗೂ ದಯಮಾಡಿ ಇದನ್ನು ನೀವು ಕಾರ್ಪೊರೇಟರ್ ಗಮನಕ್ಕೆ ತೊಗೊಂಬಂದಿರಿ? ಕಾರ್ಪೊರೇಟರ್ ಗಮನಕ್ಕೆ ಅವ್ರಿಗೆ ಗೊತ್ತಿದೆ. ಆದರೂ ಅವರು ಪಾಪ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಏನಾಗ್ತಾಯಿದೆ ಅಂದರೆ ಇಲ್ಲಿ ಸಾಯಂಕಾಲ ಯಾರು ಫೇಸ್ ಮಾಡ್ತಾರಂದರೆ ಇಲ್ಲಿ ಏನು ಜನರು ಇದ್ದಾರೆ ಅವ್ರು ಫೇಸ್ ಮಾಡ್ತಾರೆ. ಅದನ್ನು ನೀವು ಏನು ಮಾಡಬೇಕಂದ್ರೆ ನವನಗರದಲ್ಲಿ ಮೇನ್ ರೋಡ್ನಲ್ಲಿ ಏನಿದೆ ಟ್ರಾಫಿಕ್ ಜಾಮ್ ಆಗಲ್ದಾಗುತ್ತೆ. ಆಮೇಲೆ ಆಜು ಬಾಜು ಏನು ರೋಡ್ ಬಾಜು ಇದೆ ಅಲ್ಲಿ ಪಾರ್ಕಿಂಗ್ ಏನಾಗ್ತಾಯಿದೆ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಸರ್ ತಮ್ಮ ಹೆಸರು? ನನ್ನ ಹೆಸರು ಪರಶುರಾಮ ಮರಗಳು ಅಂತೇಳಿ. ಸರ್ ನಿಮ್ಮ ಏರಿಯಾ ಬಗ್ಗೆ ಇದು ವಾರ್ಡ್ ನಂಬರ್ 27 ಬಗ್ಗೆ ಏನು ಹೇಳ್ತೀರಿ? ವಾರ್ಡ್ ನಂಬರ್ 27 ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಏರಿಯಾದ ಕಾರ್ಪೊರೇಟರ್ ಶ್ರೀಮತಿ
ಸುನಿತಾ ಮಾಳೋದ್ಕರ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ. ಮಾರ್ಕೆಟ್ ಸ್ವಚ್ಛಾಗಿದೆ. ಆಮೇಲೆ ಎಲ್ಲ ರೋಡ್ ಆಗಲಿ ಏನೋ ಒಂದು ನೀರಿಂದಾಗಲಿ ಪಟ್ಟ ಬಂದು ಸ್ಪಂದನೆ ಮಾಡಿ ಅದಕ್ಕೆ ಯೋಗ್ಯ ಕ್ರಮ ತಗೋತಾರೆ ಅಂತೇಳಿ ಈ ವಿಷಯದೊಳಗೆ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆ ಒಂದು ವಿಷಯದೊಳಗೆ ಮತ್ತು ಬೇರೆ ಅಭಿವೃದ್ಧಿ ಕೆಲಸ ಅಂತ ಅಭಿವೃದ್ಧಿ ಕೆಲಸ ಸಾಕಷ್ಟು ಅದಾವ್ರಿ. ಮಾಡಾಕತ್ತಾರ, ಪ್ಲಾನ್ ಹಾಕಿದ್ದಾರೆ, ಮಾಡಾಕತ್ತಾರ, ಪ್ರಯತ್ನ ಭಾಳ ಮಾಡ್ತಾರೆ. ಜನರುಗಳು ಒಳ್ಳೆಯ ಅಭಿಪ್ರಾಯ ತೊಗೊಂಡಾಗತ್ತಾರ. ಜನರ ಮುಖಾಂತರನೇ ಅವ್ರ ಅಭಿಪ್ರಾಯ ತೊಗೊಂಡು ಕಾರ್ಯರೂಪಕ್ಕೆ ತರ್ತಾರಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಇನ್ನೂ 3.5 ವರ್ಷ ಆಗಿದೆ ಈಗ ಸರ್. ಈಗ ಹೌದು, ಅವ್ರ ಅಭಿವೃದ್ಧಿ ಇದೆ. ಆಮೇಲೆ ಇನ್ನೂ 1.5 ವರ್ಷ ಐತಿ. ನೋಡಿರಿ, ಏನು ಸಲಹೆ ಸೂಚನೆ ಕೊಡೋಕೆ ಇಷ್ಟಪಡ್ತೀವಿ? ನಮ್ಮ ಇಲ್ಲಿ 27ನೇ ವಾರ್ಡ್ನೊಳಗೆ ಎಲ್ಲ ಹಿರಿಯರು ನಾವು ಒಗ್ಗಟ್ಟಿದ್ದೀವಿ. ಕೆಲವೊಂದು ಕೇಳ್ತಾರೆ ಪ್ರಶ್ನೆಗಳನ್ನು, ನಾವು ಕೇಳ್ತೀವಿ ಅವರಿಗೆ. ಅದನ್ನು ಸರಿಯಾಗಿ ತಕ್ಕದ ಉತ್ತರ ಯಾರು ಕೊಡ್ತಾರೆ, ಯಾವ ಒಳ್ಳೆ ಕೆಲಸ ಯಾವುದು, ಕೆಟ್ಟ ಕೆಲಸ ಯಾವುದು ಅಂತೇಳಿ ವಿಚಾರ ಮಾಡಿ ಅವ್ರು ತೀರ್ಮಾನ ತಗೋತಾರೆ. ನಾವು ಹೇಳ್ತೀವಿ ಅದಕ್ಕೆ ಒಳ್ಳೆ ಕೆಲಸ ಅಭಿಪ್ರಾಯ ಐತೆ, ಅವ್ರು ಒಳ್ಳೆಯ ಅಭಿಪ್ರಾಯ ಐತಿ. ಕೆಲಸ ಮಾತ್ರ ಒಳ್ಳೆ ಕೆಲಸ ಮಾಡಕತ್ತಾರೆ. ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಈ ಒಂದು ವಿಷಯದೊಳಗೆ ಮಾತ್ರ. ಥ್ಯಾಂಕ್ ಯು ಸರ್. ಈಗ ಚಲೋ ಮಾಡ್ಯಾರ. ಈಗ ನಮಗೆ ನೋಡ್ವಿ ಸರ್, ಮತ್ತು ಕಾರ್ಪೊರೇಟ್ರ್ ಎಲ್ಲರೂ ಮ್ಯಾಗೇರಿ ಸರ ಹಗಲಿ ಹೋದ ರಾತ್ರಿ ಮಾಡ್ಯಾರ, ರಾತ್ರಿ ಹೋದ ಹಗಲಿ ಮಾಡ್ಯಾರ. ಇವ ಪರ್ಚುನು ಒಂದಿಟ್ಟು ಹೆಲ್ಪ್ ಆಗ್ಯಾನ. ಎಲ್ಲರೂ ನಮಗೆ ಭಾಳ ಚಲೋ ಮಾಡ್ಯಾರಿ. ನಮಗೆ ಭಾಳ ಚಲೋ ಆಗೈತಿ. ಅವ್ರು ಬೇಡ ಇವ್ರು ಬೇಡ ಅನ್ನೋದು ಎಲ್ಲರೂ ಹೊಟ್ಟೆ ತುಂಬ್ಕೊಳ್ಳೋಣ್ರಿ. ಅವ್ರಿಗೆ ಹೊರಗೆ ಬೇಡ ಒಳಗೆ ಬೇಡ ಅನ್ನೋದು ಬೇಕಾಗಿಲ್ಲ ರೀ. ಚಂದ ಮಾಡ್ಯಾರು. ಮಾರ್ಕೆಟ್ ಮುಚ್ಕೊಂಡ್ಬರ್ತಿದ್ರು. ನಮಗೆ ಮಾರ್ಕೆಟ್ ಚಲೋ ಮಾಡ್ಯಾರ. ಅವ್ರಿಗೆ ನಾವು ತುಂಬ ದೊಡ್ಡ ಟ್ಯಾಂಕ್ ಎಷ್ಟು ಹೇಳಿದ್ರು ಕಡಿಮೆ. ನಾವು ಇಷ್ಟ ಅಲ್ಲ, ದೊಡ್ಡ ಟ್ಯಾಂಕ್ ಹೇಳ್ಬೇಕು ನಾವು ಅವ್ರಿಗೆ. ಕಾರ್ಪೊರೇಟರ್ ಬಗ್ಗೆ ಏನು ಹೇಳ್ತೀರಿ? ಆ ಕಾರ್ಪೊರೇಟ್ರ್ ಭಾಳ ಚಲೋ. ನಮಗೆ ಇಂಥ ಕಾರ್ಪೊರೇಟ್ರ್ ಸಿಗೋದಿಲ್ಲ ನಮಗೆ ಎಲ್ಲಿ. ನಮಗೆ ಅವ್ರು ಭಾಳ ಚಲೋ ಮಾಡ್ಯಾರ. ಏನಾರ ಅದ್ರ ದಡಗನ ಬರ್ತಾರ, ಕೇಳ್ತಾರ, ಹೇಳ್ತಾರ, ಒಕ್ಕಾರ. ಏನೂ ಅಡ್ಡಿ ಇಲ್ಲ. ನಮಗೆ ಚೆನ್ನಾಗೇ ನಡೆದೈತಿ. ಈಗ ಮಾರ್ಕೆಟಿಗೆ ಬರ್ಬೇಕಾದ್ರೆ ಮಂದಿ ಮುಚ್ಕೊಂಡ್ಬರ್ತಿದ್ದು. ಈಗಿಲ್ಲ, ಚಲೋ ನಡೆದೈತಿ. ನಮಗೊಂದು ತುತ್ತನ್ನ ಸಿಗಾಕತ್ತೈತಿ. ಆ ಮಾರ್ಕೆಟ್ ಚಲೋ ಆದಿಂದ ನಾವು ಭಾಳ ಒಳ್ಳೆ ಕೆಲಸ ಮಾಡ್ಯಾರ. L&T ವಿಷಯವಾಗಿ ಹೇಳ್ಬೇಕಂದ್ರೆ ಸರ್, ಅವರು ನಮ್ಮ ಕಾರ್ಪೊರೇಟರ್ ಸಾಕಷ್ಟು ಬಾರಿ ಅವ್ರು L&T ಅವ್ರಿಗೆ ನಾವು L&T ಆಫೀಸರ್ಸ್ಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅವರು ಸರಿಯಾಗಿ ಸ್ಪಂದನೆ ಇಲ್ಲ. ಎಲ್ಲಿ ಬೇಕಲ್ಲೇ ತಗ್ಗು ಕೆಡವುತ್ತಾರೆ. ಆಮೇಲೆ ನೀರು ಒಂದು ಸ್ವಲ್ಪ ಸ್ವಚ್ಛ ನೀರು ಬಿಡೋಕೆ ತಮ್ಮ ಮುಖಾಂತರ ನಾವು ಮನವಿ ಮಾಡ್ತೀವಿ. ನೀವು ಪ್ರಶ್ನವರ ಕರೆದವ್ರಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದರೆ ನೀವು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಐತಿ. ದಯಮಾಡಿ ನೀವೇ ಒಂದು ಸ್ವಲ್ಪ ಅವ್ರಿಗೆ ಪ್ರೆಷರ್ ಹಾಕಿ ಒಳ್ಳೆ ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲೇ ನಾವು ಮನವಿ ಮಾಡ್ಕೊಳ್ತಾವೆ. ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.